ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕುಶಾಲನಗರ ಒಕ್ಕಲಿಗ ಯುವ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಮಾನ್ಯತೆ ಅವರ ಮಾರ್ಗದರ್ಶನದಲ್ಲಿ ನಿಜವಾಗಲೂ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಪ್ರಕೃತಿಯ ಸವಾಲುಗಳನ್ನು ಅಡೆತಡೆಗಳನ್ನು ಎದುರಿಸಿ ಎದೆಗುಂದದೆ ಈ ಪಂದ್ಯಾವಳಿ ಸಾಗ್ತಾ ಇದೆ. ಅದನ್ನು ನೋಡಬೇಕು, ಅದನ್ನು ಕಣ್ತುಂಬಿಸ್ಕೊಳ್ಬೇಕು, ಆನಂದಿಸಬೇಕು ಅಂತೇಳಿ ನಮ್ಮ ಕುಶಾಲನಗರದ ಈ ಕೊಡಿನ ಕುವರಾಟವನ್ನು ಅತ್ಯಂತ ಹೃದಯಪೂರ್ವಕವಾಗಿ ಎಲ್ಲರೂ ಅಭಿನಂದಿಸಿ ಈ ಪಂದ್ಯಾವಳಿ ಯಶಸ್ಸಿಗೆ ನೀವೆಲ್ಲರೂ ಬಂದಿದ್ದೀರಾ. ನಮ್ಮ ಕುಶಾಲನಗರದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ಕಬಡ್ಡಿ ಕ್ರೀಡಾಭಿಮಾನಿಗಳೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಿಮ್ಮಿಂದಾಗಿ ಈ ಕ್ರೀಡಾಕೂಟ ಯಶಸ್ಸುಗೊಂಡಿದೆ. ಈ ಭಾಗದ ಘನತೆಯನ್ನು ಎತ್ತಿಡಿದ ಈ ಭಾಗದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಿಂದ ನೆರವೇರ್ತಾ ಇರ್ತಕ್ಕಂಥ ಕರ್ನಾಟಕ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಕುಶಾಲನಗರದಲ್ಲಿ ಕುಶಾಲನಗರ ಒಕ್ಕಲಿಗರ ಯುವ ವೇದಿಕೆ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರಾಕೃತಿಕ ಅಡೆತಡೆಗಳ ನಡುವೆ ಕೂಡ ಒಂದು ಪ್ರಾಯೋಗಿಕ ಪಂದ್ಯದಲ್ಲಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಯಶಸ್ಸಿನತ್ತ ಸಾಗ್ತಾ ಇದೆ. 11-5 ಇನ್ ಫೇವರ್ ಆಫ್ ಕೋಲಾರ. ಮುಖ್ಯ ತೀರ್ಪುಗಾರರು ಕಾರ್ತಿಕ್ ಈ ಪಂದ್ಯಕ್ಕೆ ಪ್ರಥಮಾರ್ಧದ ನಿಶಾನೆಯನ್ನು ನೀಡ್ತಾ ಇದ್ದಾರೆ. 11 ಅಂಕವನ್ನು ಕೋಲಾರ ಜಿಲ್ಲಾ ತಂಡ, 5 ಅಂಕವನ್ನು ರಾಮನಗರ ಜಿಲ್ಲಾ ತಂಡ. 6 ಅಂಕಗಳ ಅಂತರದ ಪ್ರಥಮಾರ್ಧದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕೋಲಾರ ಜಿಲ್ಲಾ ತಂಡ. ಪ್ರತಿ ಜಿಲ್ಲಾ ತಂಡಗಳಲ್ಲೂ ಕೂಡ ಒಂದು ಹೊಸತನ ನಾವು ನೋಡ್ತಾ ಇದ್ದೇವೆ. ಉತ್ಸಾಹಿ ನವತರುಣರಿಗೆ, ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ. ನಿಜವಾಗಲೂ ಇದು ನಿಜವಾದ ಒಂದು ಒಳ್ಳೆ ಅತ್ಯುತ್ತಮವಾದ ನಡೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯಿಂದ. ಯುವಕರಿಗೆ, ಹೊಸಬರಿಗೆ, ನೂತನ ಯುವ ಉತ್ಸಾಹಿ ತರುಣರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದು ಈ ಒಂದು ಪಂದ್ಯಾಕೂಟದ ಉದ್ದೇಶವಾಗಿದೆ. ಹೊಸಬರಿಗೆ ಅವಕಾಶ, ಯುವಕರಿಗೆ ಆದ್ಯತೆಯನ್ನು ನೀಡಿದಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಅಂತ ಹೇಳ್ಬೋದು. ಕುಶಾಲನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರಾಕೃತಿಕ ಅಡೆತಡೆಗಳ ನಡುವೆಯೂ ಕೂಡ ಅದ್ಧೂರಿಯಾಗಿ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ವಿರುದ್ಧ ಹಾವೇರಿ. ಆರಂಭಿಕ ಹಂತದಲ್ಲಿ ಹಾವೇರಿ ಜಿಲ್ಲಾ ತಂಡದ ಲೆಫ್ಟ್ ಕವರ್ ಭಾಗದಿಂದ ಅದ್ಭುತವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್. ಹಾವೇರಿ ಜಿಲ್ಲಾ ತಂಡದ ದರ್ಶನ್ ಯುವ ದಾಳಿಗಾರ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ 6 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಹಾವೇರಿ ಜಿಲ್ಲಾ ತಂಡದ ದಾಳಿಗಾರ ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಮಿಥಿನ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಪ್ರೋ ಕಬಡ್ಡಿಯ 6ನೇ ಆವೃತ್ತಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಒಂದು ಉತ್ತಮವಾದಂತಹ ದಾಳಿಯನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಮಿಥುನ್ ಗೌಡನಿಗೆ ಒಂದು ಮೆಚ್ಚುಗೆಯ ಒಂದು ಚಪ್ಪಾಳೆ ಬರಲಿ. ನಿಜವಾಗ್ಲೂ ಆತ ಯುವಕರಿಗೆ ಆದರ್ಶಪ್ರಾಯವಾಗಿದ್ದಾನೆ, ಯುವಕರಿಗೆ ಸ್ಫೂರ್ತಿಯಾಗಿದ್ದಾನೆ. ಯಾರು ಬಾಲ್ಯದಿಂದ ಕಬಡ್ಡಿಯನ್ನು ಕಠಿಣ ತಾಲೀಮಿನೊಂದಿಗೆ, ಕಠಿಣವಾದ ಪರಿಶ್ರಮದೊಂದಿಗೆ. ಫಸ್ಟ್ ಕಾಲ್ ಉಡುಪಿ ಹಾಗೂ ಬಾಗಲಕೋಟೆ. ಕಣ 1ರಲ್ಲಿ, ಕಣ 2ರಲ್ಲಿ ಬೆಳಗಾಂ ವಿರುದ್ಧ ಧಾರವಾಡ. 2 ತಂಡಗಳಿಗೆ ಇದು ಪ್ರಥಮ ಕರೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿಘ್ನೇಶ್ ಯುವ ಪ್ರತಿಭೆ. ಈತ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆ ಆಟಗಾರ. ಹಾವೇರಿ ಜಿಲ್ಲೆಯ 6 ಆಟಗಾರ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇತ್ತು. ಆದ್ರೆ ಅಷ್ಟೇ ರಕ್ಷಣಾತ್ಮಕ ಆಟವನ್ನ ಹಾವೇರಿ ಜಿಲ್ಲಾ ತಂಡದಲ್ಲಿ ಕಾಣಬಹುದಾಗಿದೆ. ಏತನ್ಮಧ್ಯೆ ಅಂಕಣ 2ರಲ್ಲಿ ಕೂಡ ಕೋಲಾರ ಮತ್ತು ರಾಮನಗರ ಜಿಲ್ಲಾ ತಂಡಗಳ ಪಂದ್ಯ ಸಾಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಕೋಲಾರ ಜಿಲ್ಲಾ ತಂಡ 14 ಅಂಕಗಳನ್ನು, ರಾಮನಗರ ಜಿಲ್ಲಾ ತಂಡ 5 ಅಂಕಗಳನ್ನು ಗಳಿಸಿ ಹಾವೇರಿ ಜಿಲ್ಲಾ ತಂಡಕ್ಕೆ ಥರ್ಡ್ ರೈಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರನಿಂದ ಡಬಲ್ ಆಂಕಲ್ ಹೋಲ್ಡ್. ಯಾರು ಬೇಕು? 14-5ರಲ್ಲಿ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡಲಾಗ್ತದೆ. ಈ ಪಂದ್ಯದ ಫಲಿತಾಂಶವನ್ನು ಪ್ರಕಟಿಸೋ ನಿರ್ಣಾಯಕ ದ್ವಿತೀಯಾರ್ಧದಲ್ಲಿ ಮತ್ತೆ ಕೋಲಾರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಎಸ್, ಮಿಥಿನ್ ಗೌಡ ಸಾಕಷ್ಟು ಒಳನುಗ್ಗಿದ್ರು. ಆದ್ರೆ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್.
2 each. ಜುಬ್ಕಿ ಪ್ರಯತ್ನವನ್ನು ಅತ್ಯುತ್ತಮವಾಗಿ ಇಲ್ಲಿ ಭರತ್ ಮತ್ತು ಸಹ ಆಟಗಾರ ಯಶಸ್ವಿಯಾಗಿ ಆತನ ಚೈನ್ ಟ್ಯಾಕಲ್ ಬಂಧಿಸಿದ್ದಾನೆ. ಮೋಸ್ಟ್ ಸಕ್ಸಸ್ಫುಲ್ ಚೈನ್ ಟ್ಯಾಕಲ್. 16-5 11 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಕೋಲಾರ ಜಿಲ್ಲಾ ತಂಡ ತನ್ನೊಂದು ಬಲಿಷ್ಠ ತಂಡ ಅನ್ನೋದನ್ನು ಈ ಒಂದು ಪ್ರತಿಷ್ಠಿತ ಪಂದ್ಯದಲ್ಲಿ ಸೂಪರ್ ಟ್ಯಾಕಲ್ 2 ಅಂಕಗಳ ಗಳಿಕೆ. 16-7 ಈ ಪಂದ್ಯಕ್ಕೆ ತಿರುವನ್ನು ನೀಡಬಹುದ ಈ ಸೂಪರ್ ಟ್ಯಾಕಲ್ ಕಾದು ನೋಡಬಹುದಾಗಿದೆ. ಪ್ರೊ ಕಬಡ್ಡಿಯ ನಿಯಮಗಳು ಎಸ್ ಮಿಥುನ್ ಗೌಡ. ಡೈ ಮತ್ತು ಸೂಪರ್ ಟ್ಯಾಕಲ್ ನಿಯಮಗಳು ನಿಜವಾಗಲೂ ಕಬಡ್ಡಿ ಪಂದ್ಯಕ್ಕೆ ತೀಕ್ಷ್ಣ ತಿರುವುಗಳನ್ನು ನೀಡುವಂಥ ನಿಯಮಗಳು ನಿಜವಾಗಲೂ ಸೋಲೋ ಪಂದ್ಯವನ್ನು ಗೆಲ್ಲಿಸುತ್ತೆ, ಗೆಲ್ಲೋ ಪಂದ್ಯವನ್ನು ಸೋಲಿಸುತ್ತೆ. ನಿಜವಾಗಲೂ ಈ 2 ನಿಯಮಗಳು ಕಬಡ್ಡಿಗೆ ಅತ್ಯಂತ ತೀವ್ರ ಸ್ವರೂಪದ ತಿರುವನ್ನು ನೀಡಿದೆ. ನಿಜವಾಗಲೂ ಆ ನಿಯಮಗಳನ್ನು ನಾವು ಸ್ವಾಗತಿಸಬೇಕು. ಕಬಡ್ಡಿಗೆ ತೀಕ್ಷ್ಣತೆಯನ್ನು ನೀಡಿದಂಥ ಅದ್ಭುತ ನಿಯಮಗಳು ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಮಾನ್ಯತೆಯಲ್ಲಿ ಈ ಪಂದ್ಯಾವಳಿ. 16-7 ಕೋಲಾರ ಜಿಲ್ಲಾ ತಂಡದ ಪರವಾಗಿ ಅಂಕಣ 2ರಲ್ಲಿ ಮುಖ್ಯ ತೀರ್ಪುಗಾರರಾಗಿ ಕಾರ್ತಿಕ್, ತೀರ್ಪುಗಾರರಾಗಿ ನರಸಿಂಹ, ತೀರ್ಪುಗಾರರಿಗೆ ಮತ್ತೋರ್ವ ರಾಷ್ಟ್ರೀಯ ತೀರ್ಪುಗಾರ ಕುಮಾರ್, ಅಭಿಷೇಕ್ ಹಾಗೂ ಜಾನ್ಸನ್. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೆನ್ನೆಲುಬಾಗಿ ಸದಾ ಪರಿಶ್ರಮಿಸಿದ ಕರ್ನಾಟಕ ರಾಜ್ಯ ಅಮೆಚೂರ್ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವಿಭಾಜ್ಯ ಅಂಗವಾಗಿ ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಾಕಷ್ಟು ಪರಿಶ್ರಮಿಸ್ತಾ ಇದ್ದಾರೆ. ನಮ್ಮ ತಾಲೂಕು ಒಕ್ಕಲಿಗರ ವೇದಿಕೆಯ ಒಂದು ಸೇವೆಯ ಸ್ಪರ್ಶ ಈ ಕಬಡ್ಡಿ ಪಂದ್ಯಾವಳಿಗೆ ನೀಡಿದೆ ಹರ್ಷ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಪ್ರಾಮಾಣಿಕ ಪ್ರಯತ್ನದ ಫಲ ಇಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ನಿಜವಾಗ್ಲೂ ಎಲ್ಲರ ಬಾಯಲ್ಲಿ ಪಂದ್ಯಾವಳಿ ಮುಕ್ತಾಯವಾಗೋಯ್ತು, ನಿಂತೇ ಹೋಯಿತು ಅಂತ ಬರ್ತಿತ್ತು. ಆದರೆ ಒಂದು ಪ್ರಾಮಾಣಿಕ ಪ್ರಯತ್ನದ ಮುಂದೆ ಆ ಭಗವಂತನು ಕೂಡ, ಆ ವರುಣ ದೇವನು ಕೂಡ ನಮಗೆ ಸಾಥನ್ನು ಸಹಕಾರವನ್ನು ನೀಡಿದ್ದಾನೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಜನ ಕಬಡ್ಡಿ ಕ್ರೀಡಾ ಅಭಿಮಾನಿಗಳು ಇಲ್ಲಿ ಜಮಾವಣೆಗೊಂಡಿದ್ದೀರಾ. ನಮ್ಮ ಕುಶಾಲನಗರದ ತಾಲೂಕು ಯುವ ವೇದಿಕೆಯ ಸೇವೆಯ ಸ್ಪರ್ಶ ಈ ಕ್ರೀಡಾಕೂಟಕ್ಕೆ ನೀಡಿದೆ ಹರ್ಷ. ಮಿಥಿನ್ ಗೌಡ ಅದ್ಭುತವಾದಂತಹ ಒಂದು ದಾಳಿಯೊಂದಿಗೆ 3+2 5 ಅಂಕವನ್ನ ಪಡೆಯುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಆರಂಭಿಕ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. 10-2 ಪಂದ್ಯ, 8 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಲೆಫ್ಟ್ ಕಾರ್ನರ್ ಭಾಗದಿಂದ ಆಂಕಲ್ ಲೋಡ್ ಮಾಡುವಂತ ಪ್ರಯತ್ನ ಇತ್ತು. ಚಾಲಕಿ ದಾಳಿಗಾರ ಅತ್ಯಂತ ವೇಗವಾಗಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಸೆಕೆಂಡ್ ಕಾಲ್ ಬೆಳಗಾವಿ ವಿರುದ್ಧ ಧಾರವಾಡ. 2 ತಂಡಗಳಿಗೆ ಇದು 2ನೇ ಕರೆ. ಕಣ 2ರಲ್ಲಿ 10-4 ಪಂದ್ಯ, 6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಉದ್ಘಾಟನಾ ಒಂದು ಸಮಾರಂಭದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಬಹಳ ಅದ್ಭುತವಾಗಿ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳು ವಿವಿಧ ಜಿಲ್ಲಾ ತಂಡಗಳು ಬಂದು ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು ಹಾವೇರಿ ಜಿಲ್ಲಾ ತಂಡದ ಡಿಫೆನ್ಸ್ ಭಾಗದಲ್ಲಿ ಒಂದು ಮಿಸ್ಟೇಕ್. 11-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಗಳಿಗೆ ಗೊಂದಲಕ್ಕೆ ತೆರೆ ಎಳೆಯಾಗಿದೆ. ದಯವಿಟ್ಟು ಆಟಗಾರರು ಸಂಯಮದಿಂದ ತಾಳ್ಮೆಯಿಂದ ವರ್ತಿಸಬೇಕು. ಅನುಚಿತ ವರ್ತನೆಗೆ ಅವಕಾಶ ಇರೋದಿಲ್ಲ. ದಯವಿಟ್ಟು ವೈಟ್ ಫಾರ್ ದಿ ರೆಫ್ರಿಡಿಷನ್. 17-9 ಕೋಲಾರ ಜಿಲ್ಲಾ ತಂಡದ ಪರವಾಗಿ. ವಿಘ್ನೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆ ಆಟಗಾರ. 6 ಆಟಗಾರ ನಡುವೆ ರೈಟ್ ಹ್ಯಾಂಡರ್ ಕವರ್ ಭಾಗದಿಂದ ದರ್ಶನ್
ಹಾಗೂ ಚೇತನ್ ಒಂದು ಪವರ್ಫುಲ್ ಡ್ಯಾಶ್. ಅದ್ಭುತವಾದಂತಹ ಒಂದು ಡಿಫೆನ್ಸ್ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ. 12-5 12-5 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಥರ್ಡ್ ರೈಟ್, ಇಟ್ಸ್ ಅ 2 ಆರ್ ಟೈ. ಹಾವೇರಿ ಜಿಲ್ಲಾ ತಂಡಕ್ಕೆ ಮಾಡುವಿಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ಎಸ್ಕೇಪ್. ಮಲ್ಟಿಪಲ್ ರೈಟ್ ನೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. 12-7 12-7 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಮಧ್ಯದಾಳಿಯಲ್ಲಿ ಮಿಥಿನ್ ಗೌಡ, ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲೂ ಸಹ ಪ್ರತಿನಿಧಿಸಿ ಪದಕವನ್ನು ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆ ಆಟಗಾರ. 12-7 ಪಂದ್ಯ ಸೂಪರ್ ಆನ್ ಆಗಿರುವ ಸಂದರ್ಭ. 3 ಆಟಗಾರ ನಡುವೆ ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 3 ಆಟಗಾರ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಅಲ್ಲ, ಕುಶಲಪ್ಪ ಸರ್, ದಯವಿಟ್ಟು ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ಮಿಥಿನ್ ಗೌಡ ವೇಗದ ದಾಳಿಗಾರ. ಎಸ್, ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ನೋಡಿ ಅಲ್ಲಿ ಎಲ್ಇಡಿ ಮುಂಭಾಗದಲ್ಲಿ ಕೂತಿರುವಂತ ಅಣ್ಣ, ಇವಾಗ ಬಂದು ಕೂತ್ಕೊಂಡ್ರಲ್ಲ ಅಣ್ಣ, ನೀವೇ ದಯವಿಟ್ಟು ಒಂದು ಸ್ವಲ್ಪ ಸೈಡಿಗೆ ಬನ್ನಿ. ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಚೇತನ್ ವೇಗದ ದಾಳಿಗಾರ. ಯಾವುದೇ ಅಂಕಲ್ಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕರ್ನಾಟಕ ರಾಜ್ಯದ ಅನೇಕ ವಿವಿಧ ಜಿಲ್ಲಾ ತಂಡಗಳು BGS ಕಪ್ 2025 ಈ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ನ ಚಾಂಪಿಯನ್ ತಂಡ ಯಾವುದಾಗಿ ಹೊರಹೊಮ್ಮುತ್ತೆಂದು ಕಾದು ನೋಡಬೇಕಾಗಿದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ದಕ್ಷಿಣ ಕನ್ನಡ ವಿರುದ್ಧ ಹಾವೇರಿ. ಹಾಫ್ ಟೈಮ್ ಸ್ಕೋರ್ 12-8. 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಎರಡು ಅಂಕಗಳಲ್ಲಿ ಸಮಾರೋಪತೆಯಾಗಿ ಕಬಡ್ಡಿಯ ಸಮರ ಸಾಗ್ತಾ ಇದೆ. 12-8 ದಕ್ಷಿಣ ಕನ್ನಡ ಜಿಲ್ಲೆ ಅಂಕಣ 1ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗೆ ಅಂಕಣ 2ರಲ್ಲಿ 29 ಕೋಲಾರ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದಕ್ಷಿಣ ಕನ್ನಡ ವಿರುದ್ಧ ಹಾವೇರಿ. ಹಾಫ್ ಟೈಮ್ ಸ್ಕೋರ್ 12-8. ದ್ವಿತೀಯಾರ್ಧದಲ್ಲಿ ಕಾದೋಡೋಣ ಎರಡು ತಂಡದ ಆಟಗಾರರು ಯಾವ ರೀತಿಯಾದಂತಹ ಒಂದು ಪ್ರದರ್ಶನವನ್ನು ನೀಡ್ತಾರೆ ಅಂತೇಳಿ. ದಾಳಿಯಲ್ಲಿ ಚೇತನ್ ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ಇಬ್ಬರು ಆಟಗಾರ ನಡುವೆ ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ ನಡೀತಾ ಇತ್ತು. ಅಂಕಣ 2ರಲ್ಲಿ ನಿರ್ಣಾಯಕ ಘಟ್ಟ ತಲುಪಿ ಆಗಿದೆ. ಚಾಲಾಕಿ ದಾಳಿಗಾರ ದಕ್ಷಿಣ ಕನ್ನಡ 40 ಜಿಲ್ಲಾ ತಂಡದ ಜರ್ಸಿ ನಂಬರ್ 5 ಆಟಗಾರ ಪರ್ಶೂಟ್ ಮೂಲಕ ಇಲ್ಲಿ ಒಂದು ಅಂಕವನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾನೆ.
13-8 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಸೂಪರ್ ಟಕ್ಕಲ್ ಆನ್ ಆಗಿರುವಂತ ಸಂದರ್ಭ ಬ್ಲಾಕ್ ಮಾಡುವಂತ ಪ್ರಯತ್ನ ಆಯಿತು. ಇಲ್ಲಿ ರೋಟೇಟಿಂಗ್ ಸ್ಕಿಲ್ ಅನ್ನು ಬಳಸ್ತಾ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ ಹಾವೇರಿ ಜಿಲ್ಲಾ ತಂಡದ ಯುವ ಪ್ರತಿಭೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮಿಥುನ್ ಗೌಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಹಾಗೆ ಬೀಚ್ ನ್ಯಾಷನಲ್ಸ್ನಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. 13-9 ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಈ ಬಾರಿ ಚೇತನ್ ಸೂಪರ್ ಟಕ್ಕಲ್ ಆನ್ ಆಗಿರುವಂತ ಸಂದರ್ಭ ನಿರಂತರವಾದಂತಹ ಸ್ಟ್ರಗಲ್ ನಡೀತಾ ಇದೆ. ವಾಟ್ ಅ ಕ್ಯಾಚ್! ರೈಡರ್ ವರ್ಸಸ್ ಡಿಫೆಂಡರ್ಸ್ ಟ್ಯಾಕಲ್. ರೈಡರ್ಸ್ ವರ್ಸಸ್ ಡಿಫೆಂಡರ್ಸ್ ಸೂಪರ್ ಟ್ಯಾಕಲ್ ದಕ್ಷಿಣ ಕನ್ನಡಕ್ಕೆ ಸೂಕ್ತ ತಿರುವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದೆ. ನಿಜವಾಗ್ಲೂ ಇಟ್ಸ್ ಗೋಲ್ಡನ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. 15-9ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿಘ್ನೇಶ್ ಶೆಟ್ಟಿ ಹಾವೇರಿ ಜಿಲ್ಲಾ ತಂಡದ ರೈಟ್ ಕಾರ್ನರ್ ಭಾಗದಿಂದ ಒಂದು ಮಿಸ್ಟೇಕ್. ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನಕ್ಕೆ ಮುಂದಾಗಿ ಇಲ್ಲಿ ದಾಳಿಗನಿಗೆ ಒಂದು ಅಂಕವನ್ನು ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಲೋನ ಅಂಕವನ್ನು ಪಡೆಯುವಂತಹ ಅವಕಾಶ ಹಾವೇರಿ ಜಿಲ್ಲಾ ತಂಡಕ್ಕಿತ್ತು. ಆದರೆ ಒಂದೇ ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಸೂಪರ್ ತಿರುವನ್ನು ನೀಡಿದೆ ಅಂತ ಹೇಳ್ಬೋದು. ಎಸ್, ವಾಟ್ ಅ ಸ್ಟೈಲಿಶ್ ರೈಡ್! ಅದ್ಭುತವಾಗಿದ್ದು ಪ್ರೇಕ್ಷಕರ ಮೆಚ್ಚುಗೆಯ ಪಾತ್ರವಾದಂತಹ ಅದ್ಭುತ ರೈಡ್. ಜನ ಕಬಡ್ಡಿಯ ಮೋಜು ಮಜ್ಜಲೆಗಳನ್ನ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. 16-10 ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ತಾಲೂಕು ಒಕ್ಕಲಿಗರ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಂಪೂರ್ಣ ಮಾರ್ಗದರ್ಶನ ಮತ್ತು ಪೂರ್ಣ ಪ್ರಮಾಣದ ಪ್ರಾಮಾಣಿಕ ಪರಿಶ್ರಮದ ಫಲವಾಗಿ ಈ ಪಂದ್ಯಾವಳಿ ಯಶಸ್ವಿಯಾಗಿ ಸಾಗ್ತಾ ಇದೆ. 16-10 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಏತನ್ಮಧ್ಯೆ ಅಂಕಣ 2ರಲ್ಲಿ 22-18ರಲ್ಲಿ ಪಂದ್ಯ ತೀವ್ರ ಸ್ವರೂಪದ 23. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ್ರು. ಮತ್ತೆ ದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 7ರ ಆಟಗಾರ ಚೇತನ್. 17-10 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. 23-18ರಲ್ಲಿ ಅಂಕಣ 2ರಲ್ಲಿ ನಿರ್ಣಾಯಕ ಸೆಕೆಂಡ್ಗಳ ಪಂದ್ಯ ಮಾತ್ರ ಬಾಕಿ ಇದೆ. ಕೋಲಾರ ಎದುರಾಳಿನ ಕಟ್ಟಿ ಹಾಕಿದೆ. ಈ ಪಂದ್ಯದಲ್ಲಿ ಮತ್ತೊಂದು ಗೆಲುವಿನ ಅಭಿಯಾನ. ನಿನ್ನೆ ನಡೆದ ಪಂದ್ಯದಲ್ಲಿ ಗೆಲುವನ್ನು ಏಕಪಕ್ಷೀಯವಾಗಿ ಕಂಡಂತ ಕೋಲಾರ ಜಿಲ್ಲಾ ತಂಡ ಮತ್ತೆ ತನ್ನ ವಿಜಯದ ನಾಗೋಲಟವನ್ನು ಇಲ್ಲಿ ಮುಂದುವರಿಸ್ತಾ ಇದೆ. ಕೋಲಾರ ಡಿಸ್ಟ್ರಿಕ್ಟ್ ಟೀಮ್ ದೇ ಆರ್ ವೇಟಿಂಗ್ ಫಾರ್ ದಿ ಸೆಕೆಂಡ್ ಕನ್ಸಿಕ್ಯೂಟಿವ್ ವಿನ್ ಇನ್ ದಿಸ್ ಟೂರ್ನಮೆಂಟ್. ಸತತ 2ನೇ ಗೆಲುವಿಗಾಗಿ ಸಜ್ಜಾಗಿದೆ ಚಿನ್ನದ ಗಣಿನಾಡು ಕೋಲಾರ. ಎಸ್, 17-11 6 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮಿಥುನ್ ಗೌಡ. ಇದರೊಂದಿಗೆ ಪಂದ್ಯದ ಮುಕ್ತಾಯದ ನಿಶಾನೆ ಅಂಕಣ 2ರಲ್ಲಿ ಹೊರಬೀಳ್ತಾ ಇದೆ. ಈಚ್ 1 ಪಾಯಿಂಟ್. ದಾಳಿಗಾರ ತಾನು ಮಿಡ್ ಲೈನ್ ಅನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗದಿದ್ರು ಸಹ ಡಿಫೆಂಡರ್ ಅನ್ನ ಇಲ್ಲಿ ಪುಷ್ ಮಾಡ್ತಾ 25-19ರಲ್ಲಿ 6 ಅಂಕಗಳ ಅಂತರದ ಗೆಲುವನ್ನು ಮತ್ತೆ ತನ್ನದಾಗಿಸ್ಕೊಳ್ತಾ ಈ ಪಂದ್ಯಾವಳಿಯಲ್ಲಿ ಸತತ 2ನೇ ಗೆಲುವಿನ ಅಭಿಯಾನ. ಕಂಗ್ರ್ಯಾಚುಲೇಷನ್ಸ್ ಟು ದ ವಿನ್ನಿಂಗ್ ಟೀಮ್. ಚಿನ್ನದ ಗಣಿನಾಡು ಕೋಲಾರ 2ನೇ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಸೂಪರ್ ಟಕ್ಕಲ್ ಆನ್ ಆಗಿರುವಂತ ಸಂದರ್ಭ. ದಾಳಿಯಲ್ಲಿ ಕುಮಾರ್. (18-13) ಪಂದ್ಯ ಇನ್ನು ಬಾಕಿ ಇದೆ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಾವೇರಿ ತಂಡ ಮತ್ತೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ವಾಲಂಟಿಯರ್ಸ್ ಬನ್ನಿ. ಕೃಷ್ಣಪ್ಪ ಅವರು ದಯವಿಟ್ಟು ಆ 4 ಜನ ಹುಡುಗರನ್ನ ಕಳಿಸ್ಕೊಡಿ. ಈ ಅಂಕಣ ಸಜ್ಜುಗೊಳಿಸಬೇಕಾಗಿದೆ ದಯವಿಟ್ಟು.
ಇಲ್ಲಿ ಒಬ್ಬರೇ ಇದ್ದಾರೆ, ದಯವಿಟ್ಟು ಕೃಷ್ಣಪ್ಪರು. 20-13 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಕುಶಾಲನಗರ ಹಾಗೂ ಸುತ್ತಮುತ್ತಲಿನ ಕ್ರೀಡಾ ಪ್ರೇಮಿಗಳು, ಕ್ರೀಡಾ ಪ್ರೇಕ್ಷಕರು ಸಹ ಆಗಮಿಸಿದ್ದಾರೆ. ಬರುವ ನಿಮಿಷ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬೆಳಗಾಂ ವಿರುದ್ಧ ಧಾರವಾಡ ಕಣ 2ರಲ್ಲಿ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಪ್ರವೀಣ್, ತೀರ್ಪುಗಾರರಾಗಿ ಪ್ರಕಾಶ್ ಹಾಗೂ ನಂಜೇಶ್ ಗೌಡ, ಗುಣಿಕೆಗಾರಾಗಿ ಕುಮಾರ್, ಸಹಗುಣಿಕೆಗಾರಾಗಿ ಶಂಕರ್ ಸೋಲ್ಡಗಿ ಹಾಗೂ ಸಿದ್ದು, ಥರ್ಡ್ ರೇಟ್ ಅಭಿಷೇಕ್ ಎಲ್ಲ ತೀರ್ಪುಗಾರರ ಕಣಕ್ಕೆ ತೆರಳಿ. 20-13ರಲ್ಲಿ ಪಂದ್ಯ ಸಾಗ್ತಾ ಇದೆ. 7 ಅಂಕದ ಅಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಇದೆ. ಕ್ರೀಡಾ ಪ್ರೇಮಿಗಳಿಗೆ ಒಂದ್ ಸ್ವಲ್ಪ ಬೇಜಾರಿತ್ತು, ಯಾಕಂದ್ರೆ IPL ಬೇರೆ ಕೆಲವು ದಿನಗಳ ಕಾಲ ಮೊಟಕುಗೊಳಿಸಿದ್ರು, ಮತ್ತೆ ಮರು ಆರಂಭ ಆಗ್ಲಿಕ್ಕಿದೆ. ಆ ಗ್ಯಾಪ್ನಲ್ಲಿ ನಮ್ಮ ಕುಶಾಲನಗರದ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಈ ಒಂದು ಸುಂದರವಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಎಲ್ರು ಬೆಂಗಳೂರಿಗೆ ಸಪೋರ್ಟ್ ಮಾಡ್ತಾರಲ್ವಾ? ಈ ಸಲ ಕಪ್ ಯಾರ್ದು? ಖಂಡಿತವಾಗ್ಲು ಈ ಸಲ ಗೆದ್ದೋರ್ದೆ ಕಪ್ಪು. ಯಾರ್ದು ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೋಜಿತ ವೈ ಸಿಕಂದರ್. ಯುವ ಪ್ರತಿಭೆ ಹಾವೇರಿ ಜಿಲ್ಲಾ ತಂಡದ ಕುಮಾರ್ ಅತ್ಯುತ್ತಮವಾದಂತಹ ಜಂಪಿಂಗ್ ಸ್ಕಿಲ್ ನೊಂದಿಗೆ 21-15 ಕೇವಲ 6 ಅಂಕದ ಅಂತರ ಮಾತ್ರ ಇದೆ. ಎಥರ್ಮದ ಅಂಕಣ ಪಂದ್ಯಕ್ಕೆ ಮತ್ತೊಂದು ಬಲಿಷ್ಠ ತಂಡ ಕುಂದಾನಗರಿ ಬೆಳಗಾವಿ ಜಿಲ್ಲಾ ತಂಡ ಸಜ್ಜಾಗಿದೆ. ವಿಘ್ನೇಶ್ ಶೆಟ್ಟಿ ನಡೆದ ಪಂದ್ಯದಲ್ಲಿ ಅಭೂತಪೂರ್ವ ಏಕಪಕ್ಷೀಯ ಗೆಲುವನ್ನ ಪಡೆದಂತ ಬೆಳಗಾವಿ ಜಿಲ್ಲಾ ತಂಡ ಈ ಪ್ರಶಸ್ತಿಯ ಸುತ್ತಿಗೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ಳಬಹುದಂತ ಒಂದು ಬಲಿಷ್ಠ ತಂಡ ಅಂತಾನೆ ಹೇಳ್ಬೋದು ಬೆಳಗಾವಿ ಜಿಲ್ಲಾ ತಂಡ. ವಿಘ್ನೇಶ್ ಶೆಟ್ಟಿ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅದ್ಭುತವಾದಂತಹ ಒಂದು ಡಿಫೆನ್ಸ್. ಎಸ್ ಕ್ಯಾಪ್ಟನ್, ಲಾಸ್ಟ್ 3 minutes ಟು ಗೋ. ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-18 ಕೇವಲ 3 ಅಂಕದ ಅಂತರದಲ್ಲಿ ಈ ಪಂದ್ಯ ಸಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು ಗುರು, ಇದು ಹೈ ವೋಲ್ಟೇಜ್ ಮ್ಯಾಚ್. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಉಡುಪಿ ಹಾಗೂ ಬಾಗಲಕೋಟೆ ಎರಡೂ ತಂಡಗಳಿಗಿದು ಅಂತಿಮ ಕರೆ. ಉಡುಪಿ ಹಾಗೂ ಬಾಗಲಕೋಟೆ ಎರಡು ತಂಡಗಳಿಗಿದು ಅಂತಿಮ ಕರೆ. ಧಾರವಾಡ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ ವಾಣಿಜ್ಯ ನಗರಿ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರ, ಕರ್ನಾಟಕದ ವಾಣಿಜ್ಯ ನಗರಿ ಅಂತಲೇ ಖ್ಯಾತ ನಮ್ಮ ಗಳಿಸಿರ್ತಕ್ಕಂಥವರು ಧಾರವಾಡ. ಶೈಕ್ಷಣಿಕ ಕ್ರಾಂತಿಯ ಹರಿಕಾರರು, ದಾಸ ಹರಿಶ್ರೇಷ್ಠರ ಪುಣ್ಯಭೂಮಿ ಅಂತಲೇ ಹೇಳ್ಬೋದು ದಾವಣಗೆರೆ ಜಿಲ್ಲಾ ತಂಡ. ಇದೀಗ ಪ್ರಥಮ ಪಂದ್ಯದಲ್ಲಿ ಪಾಲ್ಗೊಳ್ಳುತ್ತಾ ಇದೆ. ಬಲಿಷ್ಠ ಬೆಳಗಾವಿ ಜಿಲ್ಲಾ ತಂಡದ ಎದುರು ಸೆಣಸಲು ಸಜ್ಜಾಗ್ತಾ ಇದೆ. ನವ ಉಜ್ಜೋನ್ಮುಖ ನೂತನ ಆಟಗಾರಿಗೆ ಒಂದು ಉತ್ತಮ ಅವಕಾಶವನ್ನು, ಆದ್ಯತೆಯನ್ನ ಈ ಪಂದ್ಯಾವಳಿ ನೀಡಿದೆ ಅಂತಲೇ ಹೇಳ್ಬೋದು. ಮಿಥಿನ್ ಗೌಡ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತು ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಅಂತ ಹೇಳ್ಬೋದು ಯುವ ಪ್ರತಿಭೆ ಹಾವೇರಿ ಜಿಲ್ಲೆಯ ಕುಮಾರ. ಮೂರ್ತಿ ಚಿಕ್ಕದಾದ್ರೂ ಆತನ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಎಸ್ ಕ್ಯಾಪ್ಟನ್, ಕೊನೆಯ 2 ನಿಮಿಷದ ಆಟ ಬಾಕಿ ಇರುವಂತೆ 22-18 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಮತ್ತೆ ದಾಳಿಯಲ್ಲಿ ಮಿಥಿನ್ ಗೌಡ. ಧಾರವಾಡ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲಾ ತಂಡಗಳ ನಡುವಿನ ಜಿದ್ದಾಜಿದ್ದಿನ ಪಂದ್ಯಕ್ಕೆ ಅಂಕಣ 2 ಸಜ್ಜಾಗಿದೆ.
ತೀವ್ರ ಮಳೆಗೆ ಆಹುತಿಯಾಗಿದ್ದಂಥ ದ್ವಿತೀಯ ದಿನದ ಪಂದ್ಯ ಇದೀಗ ವರ್ಣನ ಕೃಪೆಗೆ ಒಳಗಾಗಿದೆ ಅಂತಲೇ ಹೇಳ್ಬೋದು. ಯಶಸ್ವಿಯಾಗಿ ಪಂದ್ಯಗಳು ಇದೀಗ ಸಾಕ್ತಾ ಇದೆ. ಶಂಕರ್ ಸಲೋಟಗಿ ಅವರು ದಯವಿಟ್ಟು ಈ ಕೂಡಲೇ ಅಂಕಣ 2ಕ್ಕೆ ತಮ್ಮನ್ನು ತಾವು ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 22-18 ಮಿಸ್ಟರ್ ಶಂಕರ್ ಸಲೋಟಗಿ ಅಂಕದ ಮುನ್ನಡೆಯಲ್ಲೇ ದಕ್ಷಿಣ ಕನ್ನಡ. ಪ್ಲೀಸ್ ರಿಪೋರ್ಟ್ ಟು ಗ್ರೌಂಡ್ ನಂಬರ್ 2. ಮಿಸ್ಟರ್ ಶಂಕರ್ ಸಲೋಟಗಿ ರೆಫ್ರಿ ಪ್ಲೀಸ್ ರಿಪೋರ್ಟ್ ಟು ಗ್ರೌಂಡ್ ನಂಬರ್ 2. ನೆನ್ನಡೆದ ಪಂದ್ಯಾವಳಿ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಉಡುಪಿ ಹಾಗೂ ಬಾಗಲಕೋಟೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ಮಹಾಂತೇಶ್, ತೀರ್ಪುಗಾರಾಗಿ ಶಮೀರ್ ಹಾಗೂ ಮೋಹನ್, ಗುಣಿಕೆಗಾರಾಗಿ ರಮೇಶ್, ಸಹಗುಣಿಕೆಗಾರಾಗಿ ಹೇಮಂತ್ ಹಾಗೂ ಪಂಪಾಪತಿ. ಅಂಕಣ 2ಕ್ಕೆ ದಯವಿಟ್ಟು ಗ್ರೌಂಡ್ ವಾಲಂಟಿಯರ್ಸ್ ಈ ಕಡೆ ಬರಬೇಕು. ಗ್ರೌಂಡ್ ವಾಲಂಟಿಯರ್ಸ್ ಬನ್ನಿಪ್ಪ, ನೀವಿಲ್ಲ ಅಂದರೆ ಇಲ್ಲಿ ಅಸ್ತವ್ಯಸ್ತ ಆಗ್ಬಿಡ್ತದೆ. ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ ಬನ್ನಿ. 23-19 ಪಂದ್ಯ ಅತ್ಯಂತ ರೋಚಕವಾಗಿ ಪಂದ್ಯ ಸಾಗ್ತಾ ಇತ್ತು. ಆದರೆ ಸಮಯ ಮುಕ್ತಾಯ ಆಗ್ತಾ ಇದೆ. ಶಂಕರ್ ಈ ಪಂದ್ಯದಲ್ಲಿ 4 ಅಂಕದ ಅಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ವಿಜಯಶೀಲಾಗಿದೆ. ಒಂದು ಉತ್ತಮವಾದ ಪ್ರದರ್ಶನ ನಡೆದಂತ ಹಾವೇರಿ ಜಿಲ್ಲಾ ತಂಡಕ್ಕೂ ಸಹ ಜೋರ ಚಪ್ಪಳೆ ಬರಲಿ. ಜಾನ್ಸನ್ ಮಿಸ್ಟರ್ ಶಂಕರ್ ಸಲೋಟಗಿ ಉಡುಪಿ ಹಾಗೂ ಬಾಗಲಕೋಟೆ ಅಂತಿಮ ಕರೆ. ಮಹಾಂತೇಶ್, ಶಮೀರ್, ಮೋಹನ್, ರಮೇಶ್, ಹೇಮಂತ್, ಪಂಪಾಪತಿ ಹಾಗೂ ಜಾನ್ಸನ್ ಎಲ್ಲ ತೀರ್ಪುಗಾರ ಕಣಕ್ಕೆ ತೆರಳಿ ಅಂತೂ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷ ಆಟದ ಪ್ರದರ್ಶನ. ಮಿಥುನ್ ಗೌಡ ಒಬ್ಬ ಪ್ರೋ ಕಬಡ್ಡಿ ಖ್ಯಾತಿಯ ಅನುಭವಿ ಖಿಲಾಡಿ ತಂಡವನ್ನು ಜಯದತ್ತ ಕೊಂಡೊಯ್ದಿದ್ದಾನೆ. ಮಿಸ್ಟರ್ ಜಾನ್ಸನ್ ರೆಫ್ರಿ, ಯು ಆರ್ ರಿಕ್ವೆಸ್ಟೆಡ್ ಟು ಕೈಂಡ್ಲಿ ರಿಪೋರ್ಟ್ ಟು ಕೋರ್ಟ್ ನಂಬರ್ 2. ಮಿಸ್ಟರ್ ಜಾನ್ಸನ್ ರೆಫ್ರಿ, ಈ ಕೂಡಲೇ ತಾವು ಅಂಕಣ 2ಕ್ಕೆ ಸೇರ್ಪಡೆ ಆಗಬೇಕು. ಅಲ್ಲ ಪ್ರವೀಣ್, ಜಲ್ದಿ ಸ್ಟಾರ್ಟ್ ಮಾಡಿ ಪ್ರವೀಣ್, ಟೈಮ್ ವೇಸ್ಟ್ ಮಾಡಬೇಡಿ ತೀರ್ಪುಗಾರರೇ.